ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವಾಗ ಒಂದು ಟಾಪಿಕ್ ತೊಗೊಂಡಿದ್ದೀನಿ. ಯಾವುದಂದರೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತ. ಇದೊಂದು ಗಾದೆ ಹಳಬರು ಸುಮ್ಮನೆ ಮಾಡಿರಲ್ಲ. ಇದು ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ. ಸುಮ್ಮನೆ ಗಾದೆಗಳು ಯಾವತ್ತೂ ಯಾರು ಮಾಡಿರೋದು. ಈ ಹಳೆಯ ಕಾಲದವೆಲ್ಲ ಗಾದೆಗಳು ನೋಡಿ, ಪ್ರತಿಯೊಂದರಲ್ಲೂ ಒಂದು ಮೀನಿಂಗ್ ಇರುತ್ತೆ. ಅದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಅನುಭವ. ಅವ್ರದ್ದು ಪ್ರತಿಯೊಂದು ಅನುಭವನ ಒಂದು ನಮಗೆ ಇನ್ಸ್ಪಿರೇಷನ್ ಆಗೋ ಥರ ಬರೆದಿಟ್ಟು ಹೋಗಿದ್ದಾರೆ ಅವರು. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ. ನೀವು ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಲೂ ನೋಡಿ, ನಮ್ದು ಏನಾದರೂ ಜಗಳ ಅಷ್ಟೇ. ಊಟ ಆಗಿ ಮಲಗೋ ತನಕ ಮಾತ್ರ ಜಗಳ ಇರುತ್ತೆ. ಬೆಳಗ್ಗೆ ಆದಮೇಲೆ ನಾರ್ಮಲ್ ಇರ್ತೀವಿ. ಅದನ್ನೇ ನಾನು ಮೇನ್ ಟಾಪಿಕ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು. ಇವಾಗ ಏನಾಗುತ್ತೆ, ಪ್ರತಿಯೊಂದು ಮನೆಯಲ್ಲಿ ಕಿತ್ತಾಟಗಳಿರುತ್ತೆ, ಜಗಳಗಳಿರುತ್ತೆ. ಅದನ್ನೇ ದೊಡ್ಡದು ಮಾಡಬೇಡಿ. ದೊಡ್ಡದು ಮಾಡ್ತಾ ಹೋದಾಗ ಏನಾಗುತ್ತೆ ಹೇಳಿ, ಅದು ಕೊಲೆ ಸುಲಿಗೆ ಇವಾಗ ಜಾಸ್ತಿ ಆಗ್ತಾ ಇರೋದು. ಡೈವರ್ಸ್ ಅದು ಇದು ಹೋಗುತ್ತೆ. ಮನೆಯಲ್ಲಿ ಮಾತು ಬರುತ್ತೆ. ಮಾತು ಬಂದಾಗ ಅದನ್ನು ಮಾತಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಏನೇ ಸಮಸ್ಯೆ ಇದ್ರೂ ಕೂತ್ಕೊಂಡು ಮಾತಾಡಿದಾಗ ಮತ್ತೊಂದು ಏನಾಗುತ್ತೆ, ಗಂಡ ಹೆಂಡತಿ ಇಬ್ಬರು ಮಧ್ಯದಲ್ಲಿ ಒಬ್ಬರು ಡೌನ್ ಇರಬೇಕು, ಒಬ್ಬರು ರೈಸ್ ಇದ್ದರೆ, ಒಬ್ಬರು ತುಂಬ ಕೋಪ ಮಾಡ್ಕೊಳ್ಳೋರಿದ್ರೆ ಅವರು ಸಮಾಧಾನ ಮಾಡೋರು ಇನ್ನೊಬ್ಬರು ಇರ್ಬೇಕು. ಅದನ್ನು ಸಂಸಾರ ಅಂತ ಕರೀತಾರೆ. ಎಲ್ಲರ ಮನೆಯಲ್ಲೂ ಅಷ್ಟೇ. ಗಂಡ ಜಾಸ್ತಿ ಕೋಪ ಮಾಡ್ಕೊಂಡು ಹೆಂಡತಿ ಕೂಲ್ ಇರ್ತಾರೆ, ಹೆಂಡತಿ ಜಾಸ್ತಿ ಕೋಪ ಮಾಡ್ಕೊಂಡ್ರೆ ಗಂಡ ಕೂಲ್ ಇರ್ತಾರೆ. ಈ ಇಬ್ಬರು ರ್ಯಾಶ್ ಇರೋ ಕಡೆ ಡೈವರ್ಸ್ಗಳು ಆ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ. ಇವಾಗ ಗಂಡ ಏನಾದ್ರು ಜೋರು ಮಾಡ್ತಿದ್ದಾನೆ ಅಂದರೆ ಹೆಂಡತಿ ಸೈಲೆಂಟಾಗಿ. ಕೆಲವೊಂದು ಫ್ಯಾಮಿಲಿ ಹೆಂಡತಿ ಜೋರು ಇರ್ತಾರೆ. ಹೆಂಡತಿ ಜೋರಿದ್ದ ಗಂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾದ ಪರಿಸ್ಥಿತಿ. ಇವಾಗ ಏನಾಗುತ್ತೆ, ಮದುವೆ ಆಗಿರ್ತೀವಿ, ಬಿಡ್ಲಿಕ್ಕಾಗಲ್ಲ. ಮಕ್ಕಳಿರ್ತಾರೆ, ಸಂಸಾರ, ಮನೆ, ಜವಾಬ್ದಾರಿ ಎಲ್ಲ ಒಂಥರ ಬಾಂಡಿಂಗು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಯಾವುದನ್ನು ಬಿಟ್ಟು ಬದುಕಲಿಕ್ಕಾಗಲ್ಲ. ಅದಕ್ಕೋಸ್ಕರ ಡೈವರ್ಸ್ ಲೆವೆಲಿಗೆ ಯಾರು ಹೋಗೋದು ಬೇಡ. ಇಲ್ಲೇ ನಿಮ್ಮಲ್ಲೇ ಪರಿಹಾರ ಮಾಡ್ಕೊಳ್ಳಿ ಅಲ್ವಾ. ಕೂತ್ಕೊಂಡು ಬಗೆಹರಿಸ್ಕೊಂಡಾಗ ಸಮಸ್ಯೆಗಳು ಯಾವುದೂ ಇರಲ್ಲ. ಎಲ್ಲೋ ಕೊಲೆ ಆಯಿತು, ಇದಾಯಿತು ಅಂತಾರೆ. ಯಾರೋ ಹುಡುಗರು ಕೊಚ್ಚಿದ್ರು, ಮಚ್ಚಲು ಕೊಚ್ಚಿದ್ರು, ಅದೆಲ್ಲ ಆಗೋದು ಎಲ್ಲಿ ಹೇಳಿ? ಕಮ್ಯುನಿಕೇಷನ್ ಪ್ರಾಬ್ಲಮ್ಮು. ಇವಾಗ ಏನಾಗುತ್ತೆ, ಒಬ್ಬನು ಮಾತಾಡ್ತಿರ್ತಾನೆ, ಇವನು ಕೇಳಿಸ್ಕೊಳ್ಳೋ ಕಿವಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ರಿಗೂ ಹೇಳೋದು, ಕೇಳಿಸ್ಕೊಳ್ಳೋ ಕಿವಿ ಇದ್ದರೆ ನೀವು ಜೀವನದಲ್ಲಿ ಏನಾದರೂ ಅಚೀವ್ ಮಾಡ್ಬೋದು. ಕೇಳಿಸ್ಕೊಳ್ಳೋ ಕಿವಿ ಇಂಪಾರ್ಟೆಂಟು. ಯಾರಾದರೂ ಒಬ್ರು ನಿಮ್ಮ ಬಗ್ಗೆ ಒಳ್ಳೇದು ಕೆಟ್ಟದ್ದು ಏನಾದರೂ ಹೇಳ್ತಾರಾ, ಅದನ್ನು ಪಾಸಿಟಿವ್ ಮಾತ್ರ ತೊಗೊಳ್ಳಿ. ನೀವು ನಿಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಅಂದಾಗ ಅದನ್ನು ಬಿಟ್ಬಿಡಿ. ಕೆಟ್ಟದ್ದು ಮಾತಾಡೋರು ಪ್ರಪಂಚದ ಮೇಲೆ ಎಲ್ಲರೂ ಇರ್ತಾರೆ. ಬಟ್ ಇವನ್ ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ಮದುವೆ ಪ್ರೋಗ್ರಾಮ್ ಆಗಲಿ, ಮನೆ ಹಬ್ಬ ಆಗಲಿ, ಯಾವುದೇ ಒಂದು ಪ್ರೋಗ್ರಾಮ್ ಆದರೂ ಎಲ್ಲ ಮನೆ ನೋಡ್ಕೊಂಡು ಹೋಗ್ತಾರೆ, ಇಲ್ಲ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಊಟದಲ್ಲಿ ಏನಾದರೂ ಒಂದು ಉಪ್ಪಿನಕಾಯೇ ಸರಿ ಇಲ್ಲ ಅನ್ನೋ ಜನ ಇದ್ದಾರೆ ಇವಾಗ. ಉಪ್ಪಿನಕಾಯಿ ನೀವು ಹೆಂಗೆ ಹಾಕಿದ್ರು ಉಪ್ಪಿನಕಾಯಿ ಒಂದೇ ಟೇಸ್ಟೇ ಬರೋದು. ಅದು ಡಿಫ್ರೆಂಟ್ ವೆರೈಟಿ ಟೇಸ್ಟ್ ಬರೋಲ್ಲ. ಉಪ್ಪು ಹುಳಿ ಖಾರ ಥರ ಅಲ್ವಾ. ಉಪ್ಪಿನಕಾಯಿ ಒಂದೇ ಟೇಸ್ಟ್ ಬರುತ್ತೆ. ಉಪ್ಪಿನಕಾಯೇ ಚೆನ್ನಾಗಿಲ್ಲ ಅನ್ನೋ ಜನರ ಮಧ್ಯದಲ್ಲಿ ನೀವು ಕಿತ್ತಾಟ ಮಾಡೋದು ಏನಕ್ಕೆ ಅಲ್ವಾ? ನಿಮ್ಗೆ ಅಷ್ಟೆಲ್ಲ ಬೇಜಾರಂತೆ ಸಮಾಜ ಸೇವೆ ಮಾಡಿ, ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿ, ವಯಸ್ಸಾದ ವೃದ್ಧಾಶ್ರಮ ಆ ಥರದ್ದೆಲ್ಲ ಇರೋದು, ಅಲ್ಲಿ ಹೋಗಿ ಒಂದೊಂದು ದಿನ ಸೇವೆ ಮಾಡಿ ಬನ್ನಿ. ಇಲ್ಲಿ ಮತ್ತೊಂದು, ನಮಗಿಂತ ಕೆಳಗಿನವ್ರನ್ನ ನೋಡಿ ನಾವು ಖುಷಿ ಪಡಬೇಕು. ಶ್ರೀಮಂತಿಕೆ ಇತ್ತು ಅಂದ್ಕೊಳ್ಳಿ, ಶ್ರೀಮಂತಿಕೆ ಇರೋರು ದುಡ್ಡಲ್ಲೇ ಎಲ್ಲ ಅಳಿಯೋದಲ್ಲ. ದುಡ್ಡು ಪರ್ಮನೆಂಟ್ ಅಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ದುಡ್ಡು ಪರ್ಮನೆಂಟ್ ಅಲ್ಲ. ದುಡ್ಡು ಯಾವತ್ತೂ ಶಾಶ್ವತ ಅಲ್ಲ. ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಪ್ರೀತಿ ಬಾಂಧವ್ಯ ಒಂದಿತ್ತಲ್ಲ, ನೀವು ಜನರನ್ನು ಗಳಿಸೋದು ಒಂದಿತ್ತಲ್ಲ, ಅದು ಭಾರಿ ಇಂಪಾರ್ಟೆಂಟ್ ಇರುತ್ತೆ. ನೀವು ದುಡ್ಡು ಇವತ್ತು ದುಡ್ಡು ಇಟ್ಕೊಂಡು ಏನು ಮಾಡ್ಲಿಕ್ಕಾಗತ್ತೆ? ನೀವು ಗೋಲ್ಡ್ ಏನಾದ್ರು ತಿನ್ನೋಕ್ಕಾಗತ್ತಾ? ಇಲ್ಲ. ಅನ್ನನೇ ತಿನ್ನಬೇಕು. ದುಡ್ಡು ಇಟ್ಕೊಂಡು ಯಾವ್ದಾರ ಜೊತೆಲಿ ಮಾತಾಡ್ಲಿಕ್ಕಾಗತ್ತಾ? ಇಲ್ಲ. ಮನುಷ್ಯರ ಜೊತೆಲೇ ಮಾತಾಡ್ಬೇಕು. ದುಡ್ಡು ಜೊತೆಲಿ ಮಾತಾಡೋಕ್ಕಾಗತ್ತಾ? ಇಲ್ಲ. ಚಿನ್ನದ ಜೊತೆಲಿ ನಿಮ್ಮ ಚಿನ್ನದ್ದೇ ಗಣಿ ಇದೆ ಅಂತೇಳಿ ಚಿನ್ನದ ಜೊತೆಲಿ ಹೋಗಿ ಕೂತ್ಕೊಂಡು ಮಾತಾಡೋಕ್ಕಾಗತ್ತಾ? ಅಂತ ಒಂದು ಮೆಂಟ್ಲು ಅಂತ ಕರೀತಾರೆ ಅಲ್ವಾ. ಹಂಗೆ ಮಾತಾಡ್ತಾ ಇದ್ದಾಗ ಒಂದು ತಲೆ ಸರಿ ಇಲ್ಲ, ಹಾಫ್ ಮೆಂಟ್ಲು ಅಂತ ಕರೀತಾರೆ. ಅದಕ್ಕೆ ನಾನು ಹೇಳೋದು, ದುಡ್ಡಿನ ವ್ಯಾಮೋಹ ಒಂದು ಸ್ವಲ್ಪ ಬಿಟ್ಬಿಡಿ. ಜವಾಬ್ದಾರಿ ಸಂಸಾರದಲ್ಲಿ ಕೂತ್ಕೊಂಡು ಮಾತಾಡಿದಾಗ ಎಲ್ಲ ಕ್ಲಿಯರ್ ಮಾಡ್ಕೊಳ್ಬೋದು. ಅದ್ರ ಜೊತೆಲಿ ಇನ್ನೊಂದು ಹೇಳ್ತೀನಿ, ನೀವು ಮಕ್ಕಳು ಬೆಳೆಸೋ ರೀತಿ ಹೆಂಗಿರ್ಬೇಕು ಅಂದ್ರೆ, ಮಕ್ಕಳಿಗೆ ವ್ಯವಹಾರ ಜ್ಞಾನ ಕಲಿಸ್ಬೇಕು. ಹೆಂಗೆ ಪ್ರಪಂಚದಲ್ಲಿ ನಡೀತಿರೋದೇನು, ಹೊರಗಡೆ ಪ್ರಪಂಚದ ಹೆಂಗಿದೆ, ನೀವು ಒಂದು ದುಡ್ಡು ಮಾಡೋ ಲೆವೆಲಿಗೆ ಮಕ್ಕಳು ಬೆಳೆಸ್ತೀರ ಅಂದಾಗ ಆ ಸೋರ್ಸು ಯಾವ ಥರದಿಂದ ಬರ್ತಾ ಇದೆ, ಯಾರು ಹೆಂಗೆ ಪಡ್ತಿದ್ದಾರೆ ಆ ದುಡ್ಡು ಬರಲಿಕ್ಕೋಸ್ಕರ, ಅದನ್ನೆಲ್ಲ ಮಕ್ಕಳಿಗೆ ಕಲಿಸ್ಕೊಡಿ. ಬರೀ ದುಡ್ಡು 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 ಅಂತ ಕಲಿಸ್ಬೇಡಿ ಮಕ್ಕಳಿಗೆ ಬರೀ ದುಡ್ಡು ಮಾಡು ಅದಲ್ಲ. ಮಕ್ಕಳ ತಲೆಯಲ್ಲೂ ಬೆಳೆಸಿ, ಸಂಸ್ಕಾರ ಕಲಿಸಿ. ಒಂದು ಸ್ವಲ್ಪ ಇನ್ನೊಬ್ರಿಗೆ ಕಷ್ಟ ಅಂತ ಇದೆ, ಹೆಲ್ಪ್ ಮಾಡಿ, ಇಲ್ಲಾಂದರೆ ಈ ಥರ ನೀನು ದುಡ್ಡು ರೂಪದಲ್ಲ ಅಲ್ಲ ಬೇರೆ ರೂಪದಲ್ಲಿ ಹೆಲ್ಪ್ ಮಾಡಿ ಅಂತ ನಾವು ಹೇಳ್ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ಒಂದು ಲೆವೆಲಿಗೆ ದೊಡ್ಡವರಾದಾಗ ದುಡ್ಡು ರೂಪ ಅಂತಲ್ಲ, ಏನೋ ಒಂದು ರೋಡಲ್ಲಿ ಬಿದ್ದು ಆ್ಯಕ್ಸಿಡೆಂಟ್ ಆಗಿರುತ್ತೆ, ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆ ಟೈಮಲ್ಲಿ ಏನು ಮಾಡ್ತವೆ ಮಕ್ಕಳು, ನನ್ನಮ್ಮ ಹಿಂಗೆ ಹೇಳಿದ್ಲಲ್ಲ ಅಂತ ಹೇಳಿಬಿಟ್ಟು ಅವರಲ್ಲಿ ಹೋಗಿ ಅವ್ರನ್ನ ಎಬ್ಸೋದು, ಅವ್ರಿಗೆ ನೀರು ಕುಡಿಸೋದು, ಏನೋ ಒಂದು ಹೆಲ್ಪ್ ಮಾಡಿ ಆ ರೂಪದಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಅದೇ ಥರ ಅವ್ರದ್ದು ದೇಹದಲ್ಲಿ ಸ್ವಾಭಿಮಾನಿಯಾಗಿ, ಇಲ್ಲಾಂದರೆ ಯಾರಿಗಾರು ಒಂದು ಹೆಲ್ಪ್ ಮಾಡೋ ರೂಪದಲ್ಲಿ ಬೆಳೀತಾ ಹೋದಾಗ ಅವ್ರಿಗೇನಾಗುತ್ತೆ, ಕಷ್ಟ ಅರ್ಥ ಆಗ್ತಾ ಹೋಗುತ್ತೆ ಮಕ್ಕಳಿಗೆ. ಈ ಥರ ಕಷ್ಟ ಇದೆ ಪ್ರಪಂಚದ ಮೇಲೆ,
ಗೌತಮ್ ಬುದ್ಧನ ಮಾಡಬೇಡಿ, ಯಾರು ಕಣ್ಣು ಮುಚ್ಚಿಬಿಟ್ಟು ಸ್ಟೋರಿ ಎಲ್ಲ ಏನು ಗೊತ್ತಿಲ್ಲದೆ ಇರೋ ಥರ ಮಾಡಬೇಡಿ. ಪ್ರತಿಯೊಂದು ಗೊತ್ತಿರಲಿ. ನೀವು ಮತ್ತೊಂದು ಮಕ್ಕಳಿಗೆ ಏನು ಗೊತ್ತಾಗಬಾರ್ದು ಆ ಥರ ಬೆಳೆಸೋದು ತಪ್ಪಿದೆ ಈಗ ಅಲ್ವಾ. ಸಂಸಾರದಲ್ಲಿ ಏನೇ ಆಗಲಿ, ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಪ್ರಾಬ್ಲಮ್ ಇರಲಿ, ಇವನ್ ನನಗೂ ಒಬ್ಬನ ಮಗ ಇದ್ದಾನೆ, ಪ್ರತಿಯೊಂದು ಹೇಳ್ತೀವಿ. ಬಟ್ ಇವಾಗಿದ್ದವ್ರು ನಾಳೆ ಇರ್ತೀವಿ ಅಲ್ಲೋ ಗೊತ್ತಿಲ್ಲ. ಒಂದು ವ್ಯವಹಾರ ಜ್ಞಾನ ಇರಲಿ ಅಲ್ವಾ. ಅವನಿಗೆ ಹೊರಗಡೆ ದುಡ್ಕೊಂಡು ತಿನ್ನೋದು ಅಲ್ಲ, ದುಡ್ಕೊಂಡು ತಿನ್ನೋದಂತ 4 ಜನರ ಜೊತೆ ಕಮ್ಯುನಿಕೇಷನ್ ಮಾಡೋದು ಗೊತ್ತಿರಲಿ. ಬಟ್ ಇವಾಗ ಪ್ರಾಬ್ಲಮ್ ಹೆಂಗಾಗಿದೆ ಅಂದ್ರೆ, ಇವಾಗ ಹಾರ್ಟ್ ಅಟ್ಯಾಕು ಅವು ಇವು ಬಂದು ಇವಾಗ ಮಾತಾಡ್ತಿದ್ದೀನಿ. ನಾನು ಬೆಳಗ್ಗೆ ಇದ್ದೀನೋ ಗೊತ್ತಿಲ್ಲ, ವಿಡಿಯೋ ಅಪ್ಲೋಡ್ ಮಾಡೋಕ್ಕಿದ್ದೀನೋ ಗೊತ್ತಿಲ್ಲ, ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದೊಂದು ಹೇಳ್ತೀನಿ. ಅದಕ್ಕೇ ಹೇಳೋದು ನಾನು, ಸಂಸಾರದಲ್ಲಿ ನೀವು, ನಾನು ಹೇಳ್ತಾ ಇರೋದು ಸಂಸಾರದಲ್ಲಿ ಪ್ರತಿಯೊಂದೂ ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನ ಇರಲಿ, ನಿಮ್ಮ ಮನೆ ವ್ಯವಹಾರ ಇರಲಿ, ಸಂಬಂಧಗಳು ಯಾರ್ಯಾರು, ರಿಲೇಷನ್ಸು, ಅದನ್ನೆಲ್ಲ ಪೂರ ತಿಳಿಸ್ಕೊಟ್ಟ ಮಕ್ಕಳಿಗೆ ಈಸಿ ಆಗುತ್ತೆ. ಯಾವುದೇ ಒಂದು ಕಳ್ಕೊಂಡಾಗ ಅದರದ್ದು ಅಷ್ಟು ಕಷ್ಟ ಅನಿಸಲ್ಲ ಅವರಿಗೆ. ಇವಾಗ ನಾವು ಒಂದು ಹಾಸ್ಟೆಲಲ್ಲೇ ಇಟ್ವಿ ಅಂದ್ಕೊಳ್ಳಿ, ಇಟ್ಕೊಂಡಾಗ ಅವ್ರಿಗೆ ಅಷ್ಟು ಕಷ್ಟ ಅನಿಸಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದೇ ಥರ ಹೇಳ್ತಾ ಬನ್ನಿ. ಮಕ್ಕಳು ಅಂತ ಅಲ್ಲ, ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ, ಹೆಂಡತಿ ಆದವಳಷ್ಟೇ. ನೀನು ಏನೇನು ಮಾಡ್ತಿದ್ದೀಯಾ, ಎಲ್ಲೆಲ್ಲಿ ಹೋಗ್ತಿದ್ದೀಯಾ, ಏನು ವ್ಯವಹಾರ ಮಾಡ್ತಿದ್ದೀಯ, ಏನೇನು ಯಾರ ಹತ್ರ ಅಮೌಂಟ್ ಕೊಟ್ಟಿರೋದು, ಇಲ್ಲ ಏನೋ ಒಂದು ಅವ್ರ ಹತ್ರ ವ್ಯವಹಾರ ಮಾಡಿರೋ ಪ್ರತಿಯೊಂದು ಗಂಡನ ಹತ್ರ ಹೇಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ. ನಿಮ್ಮ ಸಂಸಾರ ನಿಮ್ಮ ಜವಾಬ್ದಾರಿ ಅಲ್ವಾ. ನಿಮ್ಮ ಸಂಸಾರ ಗಂಡ ಆದರೂ ಅಷ್ಟೇ. ಹೆಂಡತಿ ಹತ್ರ ಯಾವುದು ಮುಚ್ಚಿಡಕ್ಕೆ ಹೋಗ್ಬೇಡಿ. ನೀವು ಎಲ್ಲ ಹೇಳ್ಕೊಳ್ಳಿ. ಅವಳಿಗೊಂದು ಕಷ್ಟ ಆದಾಗ ತುಂಬ ಕಷ್ಟ ಆಗುತ್ತೆ. ನೀವು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಎಲ್ಲ ಶೇರ್ ಮಾಡ್ಕೊಳ್ಳಿ. ನಾನು ಅದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ಹೇಳಿದ್ದು, ಸಂಸಾರದಲ್ಲಿ ಏನೇ ಇದ್ರೂ ಶೇರ್ ಮಾಡಿಕೊಂಡಾಗ ಯಾವುದು ಗಲಾಟೆಗಳು ಬರಲ್ಲ. ವ್ಯಾಮೋಹ, ಬೇರೆಯವ್ರ ಬಗ್ಗೆ ವ್ಯಾಮೋಹ ಆಗಲಿ, ಗಲಾಟೆಗಳಾಗಲಿ, ವೈಮನಸ್ಸಾಗಲಿ ಯಾವುದು ಬರಲ್ಲ. ಬಟ್ ಕೆಲವೊಂದು ಸಂಸಾರದಲ್ಲಿ ಇದ್ದೇ ಇರುತ್ತೆ, ಅದು ಏನೋ ಗೊತ್ತಿಲ್ಲ. ಅವ್ರ ಹರಿದೇ ಇರೋ ಸಮಸ್ಯೆಗಳು, ಕೋರ್ಟು ಕೇಸ್, ಅದು ಒಂಥರ ಕ್ರೇಜ್ ಅವರಿಗೆ. ಕೋರ್ಟು ಕೇಸೆಲ್ಲ ನೋಡ್ಕೊಂಡು ಬರೋದು, ಅಂಥವ್ರನ್ನ ಏನೂ ಮಾಡಲಿಕ್ಕಾಗಲ್ಲ. ನಮಗೆ ಯಾವುದೇ ರೂಪದಲ್ಲೂ ಚೇಂಜ್ ಮಾಡಲಿಕ್ಕಾಗಲ್ಲ ಅನಿಸುತ್ತೆ. ಇದನ್ನೆಲ್ಲ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಇದನ್ನೇ ನಾನು ಹೇಳಿದ್ದು, ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ. ಅದ್ರ ಮಧ್ಯದಲ್ಲಿ ಇಷ್ಟೆಲ್ಲ ಸಾರಾಂಶಗಳು ಬರುತ್ತೆ. ಅದನ್ನು ಒಂದು ಸ್ವಲ್ಪ ನೆನಪಿಟ್ಕೊಂಡ್ರೆ ಸಾಕು.